ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ, ಟೈಮ್ ಬಂದ್ಬಿಟ್ಟು ಇನ್ನೇನು 8 ಗಂಟೆ ಆಗ್ತಾ ಇದೆ. ಇನ್ನೊಂದು 5 ನಿಮಿಷ ಏನು ಕಮ್ಮಿ ಇದೆ ಅಷ್ಟೇ, ಆಗಲೇ 8 ಗಂಟೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ನೆನ್ನೆ ಎಲ್ಲ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಮಾಡಲಿಲ್ಲ. ಸ್ವಲ್ಪ ಸುಮ್ಮನೆ ರೆಸ್ಟ್ ಮಾಡಿದೆ. ಮತ್ತು ಸ್ವಲ್ಪ ವ್ಯಾಪಾರನೂ ಕಮ್ಮಿ ಇದೆ, ಯಾಕೆಂದರೆ ಇವಾಗೆಲ್ಲ ಹಳ್ಳಿ ಕಡೆ ಹಬ್ಬ ಸ್ಟಾರ್ಟ್ ಆಗಿದೆ ಅಲ್ವಾ. ನಮ್ಮೂರಲ್ಲಿ ಹಬ್ಬ ಮಾಡಲ್ಲ, ಅದಕ್ಕೆ ಎಲ್ಲರೂ ಬೇರೆ ಬೇರೆ ಊರುಗಳಿಗೆ, ನೆಂಟರೂರಿಗೆಲ್ಲ ಹೋಗ್ಬಿಟ್ಟಿದ್ದಾರೆ. ಜಾಸ್ತಿ ವ್ಯಾಪಾರ ಇಲ್ಲ, ಅದಕ್ಕೆ ಒಂದು ಸ್ವಲ್ಪ ಫ್ರೀ ಇದ್ದೆ ನಾನು. ಫ್ರೀ ಇದ್ದು ಮತ್ತು ಸ್ವಲ್ಪ ಯಾಕೋ ಹೆಲ್ತ್ ಅಪ್ಸೆಟ್ ಆಗಿತ್ತು, ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಅದಕ್ಕೆ ನಾನು ಯಾವುದೇ ಒಂದು ಲಾಗ್ ಕೂಡ ಮಾಡಲಿಲ್ಲ ನಾನು. ಅದಕ್ಕೆ ಇವತ್ತಾದರೂ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ. ನಾವು ಕೂಡ ಹೋಗ್ಬೇಕಾಗಿತ್ತು ಹಬ್ಬಕ್ಕೆ ನಮ್ಮ ತಂಗಿಯವ್ರ ಊರಿಗೆ. ಅವರು ಪಾಪ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಅದೇನು ಜಾಸ್ತಿ ದೂರ ಇಲ್ಲ, ಹತ್ರನೇ ಇರೋದು. ಒಂದು 4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಒಂದು ದಿನಕ್ಕೆ ಎಷ್ಟು ಸತಿ ಓಡಾಡ್ಬೋದೋ ಲೆಕ್ಕನೇ ಇಲ್ಲ. ಮತ್ತು ಬೇಕಾದ್ರೆ ನಡ್ಕೊಂಡು ಹೋಗ್ಬೋದು, ಸ್ವಲ್ಪ ಹತ್ರನೇ ಆಗುತ್ತೆ. ಫೋನ್ ಮಾಡಿದ್ರು ಬರ್ರಿ ಬರ್ರಿ ಅಂತೇಳ್ಬಿಟ್ಟು, ಹೋಗೋಕೆ ಆಗಲಿಲ್ಲ. ಏನು ಚಿಕ್ಕಮ್ಮ ಅದೆಲ್ಲ ಹೋಗಿದ್ದಾರೆ, ಚಿಕ್ಕಮ್ಮ ಎಲ್ಲರೂ ಹೋಗಿದ್ದಾರೆ. ನನ್ನ ಮಗನೂ ಹೋಗಿದ್ದೆ, ಪಾಪ ಇರ್ತಾನೆ ಅಂತ ಕರ್ಕೊಂಡು ಹೋಗಿದ್ರು. ಬೆಳಗ್ಗೆ ಹೋದರು, ಸಂಜೆವರೆಗೂ ಚೆನ್ನಾಗಿದ್ದಾನೆ, ಆಟಾಡ್ಕೊಂಡು. ಅಲ್ಲೆಲ್ಲ ತುಂಬ ಜನ ಹುಡುಗರೆಲ್ಲ ಬಂದಿದ್ದರು, ಚಿಕ್ಕ ಹುಡುಗರೆಲ್ಲ ಇದ್ದಾರೆ, ನಮ್ಮ ಅಣ್ಣನ ಮಕ್ಳು ಅವರೆಲ್ಲ ಬಂದಿದ್ದರು. ಅವ್ರ ಜೊತೆ ಚೆನ್ನಾಗಿ ಆಟಾಡಿದ್ದಾನೆ, ಚೆನ್ನಾಗಿದ್ದಾನೆ. ಮತ್ತು ಸಂಜೆ ಆಗ್ತಾ ನೆನೆಸ್ಕೊಬಿಟ್ಟಿದ್ದಾನೆ. ಮತ್ತು ನೈಟ್ 8 ಗಂಟೆ ಕರ್ಕೊಂಬಂದಿದ್ರು ಅವನ್ನ. ಆ ಥರ ಆಗಿತ್ತು. ಫಸ್ಟ್ ಟೈಮು ಇರಲಿ, ಅಭ್ಯಾಸ ಆಗಲಿ ಅಂತೇಳಿ ಚಿಕ್ಕಮ್ಮ ಎತ್ಕೊಂಡು ಹೋಗಿದ್ರೆ ಅವ್ನು ಇರಲಿಲ್ಲ, ಅದಕ್ಕೆ ನೆನೆಸ್ಕೊಂಡು ಬಂದುಬಿಟ್ಟಿದ್ದೆ. ಮತ್ತು ಅದಕ್ಕೆ ಅವನು ಬಂದಿದ್ದಾನೆ ಬರ್ರಿ ಅಂತ ಫೋನ್ ಮಾಡಿದರು. ನೋಡ್ಬೇಕಿನ್ನ ಹೋಗ್ತೀವೋ ಇಲ್ಲ, ಇನ್ನೂ ಕನ್ಫರ್ಮ್ ಇಲ್ಲ. ನೈಟು ಅನ್ನ ಸಾಂಬಾರು ಮಾಡಿದ್ದೆ. ಅದು ಯಾವ ಗ್ಯಾನ್ದಲ್ಲಿ ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅನಿಸುತ್ತೆ, ಒಂದು ಲೋಟ ಜಾಸ್ತಿನೇ ಹಾಕಿದ್ದೀನಿ ಅನಿಸುತ್ತೆ. ಅನ್ನ ಜಾಸ್ತಿ ಆಗಿತ್ತು. ಮತ್ತು ಅನ್ನ ಆದಮೇಲೆ ನೋಡ್ತಾ ಇದ್ದೀನಿ, ಏನಪ್ಪ ಇಷ್ಟೊಂದು ಅನ್ನ ಆಗಿದೆ ಇವತ್ತು ಅಂತ ಅನಿಸ್ಬಿಡ್ತು ನನಗೆ. ಆ ಥರ ಆಗಿದೆ. ಅದಕ್ಕೆ ಅನ್ನ ಎಲ್ಲ ಹಂಗೆ ಮಿಕ್ಕಿದೆ, ಏನು ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ. ಇವಾಗ ಅಷ್ಟೊಂದು ಅನ್ನನೂ ವೇಸ್ಟ್ ಮಾಡೋಕ್ಕಾಗಲ್ಲ. ಅಷ್ಟೇ, ಏನಾದರೂ ಸ್ವಲ್ಪ ತಲೆಯಲ್ಲಿ ಏನಾದರೂ ಇಟ್ಕೊಂಡಾಗ, ಇಲ್ಲ ಏನಾದರೂ ಮನಸ್ಸಿಗೆ ಬೇಜಾರಾದಾಗ, ಇಲ್ಲ ಏನಾದರೂ ಯೋಚನೆ ಮಾಡಿದಾಗ, ನಾವೇನು ಕೆಲಸ ಮಾಡ್ತಿರ್ತೀವಿ ಅಂತ ನಮ್ಮ ಮೇಲೆ ನಮಗೇನೆ ನಿಗಾ ಇರಲ್ಲ. ಆ ಥರ ಆಗಿಬಿಟ್ಟಿರುತ್ತೆ ಒಂದೊಂದು ಸತಿ. ಅದೇ ಥರನೇ ನನಗೂ ನೆನ್ನೆ ಸಾಯಂಕಾಲ ಥರ ಆಗಿತ್ತು, ಬೇಜಾರಾಗಿತ್ತು ಸ್ವಲ್ಪ ಮನಸ್ಸಿಗೆ ಯಾಕೋ. ಅದಕ್ಕೆ ಇದು ಬಂದುಬಿಟ್ಟು ಅನ್ನ ಬಂದುಬಿಟ್ಟು ಜಾಸ್ತಿ ಅನ್ನ ಮಾಡಿಬಿಟ್ಟಿದ್ದೀನಿ. ಹಂಗೆ ಇದು ಅನ್ನ ಎಲ್ಲ ಹಂಗೆ ಉಳ್ಕೊಂಡಿದೆ. ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಮಾಡಬೇಕು ಇವಾಗ. ಅದೇ ಚಿಂತೆ ಮಾಡ್ತಾಯಿದ್ದೀನಿ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಒಂದೆರಡು ಕ್ಯಾರೆಟ್ ಇದೆ, ಚಿಕ್ಕ ಕ್ಯಾರೆಟ್, ಸುಮ್ಮನೆ ತುರಿದ್ಬಿಟ್ಟು ಕ್ಯಾರೆಟ್ ರೈಸ್ ಥರನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಮಾಡ್ತೀನಿ ಇವಾಗ, ಒಂದು ಟೈಮ್ಗೆ ಆಗುತ್ತೆ. ಅದು ಬಿಟ್ಟರೆ ಇವಾಗ ಇನ್ನೇನು ಮಾಡೋಕ್ಕೂ ಬರಲ್ಲ. ಚಿತ್ರಾನ್ನ, ಪುಳಿಯೋಗರೆ ಏನಾದರೂ ಮಾಡ್ಬೋದು, ಬೇಡ. ಮತ್ತು ಕ್ಯಾರೆಟ್ ಇದಾವಲ್ಲ, ಸುಮ್ಮನೆ ಅದು ಇದಾಗ್ಬಿಡುತ್ತೆ. ಪಲಾವ್ ಮಾಡೋಕ್ಕೂ ಬೀನ್ಸ್ ಕೂಡ ಇಲ್ಲ ನನ್ನ ಹತ್ರ. ಅದಕ್ಕೆ ಅದೇ ಕ್ಯಾರೆಟ್ ತುರಿದಾಕ್ಬಿಟ್ಟು ಸ್ವಲ್ಪ ಕ್ಯಾರೆಟ್ ರೈಸ್ ಥರ ಮಾಡ್ತೀನಿ. ಬನ್ನಿ ನೋಡೋಣ ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ. ಫೈನಲಿ ಕ್ಯಾರೆಟ್ ರೈಸೇ ಮಾಡೋಣ ಅಂತ ಫಿಕ್ಸ್ ಆದೆ. ಅದಕ್ಕೆ 2 ಕ್ಯಾರೆಟ್ ಇತ್ತು ನನ್ನ ಹತ್ರ. ಅದಕ್ಕೆ ನಾನು ಒಂದು ಕ್ಯಾರೆಟ್ ತುರಿದ್ಬಿಟ್ಟು, ಮತ್ತು ಒಂದು 3-4 ಈರುಳ್ಳಿ ಚಿಕ್ಕದಾಗಿ ಹಚ್ಕೊಂಡು, ಮತ್ತು 2 ಟೊಮೊಟೊ, 4 ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಅದನ್ನು ಕೂಡ ನೀಟಾಗೆಲ್ಲ ನೀರಲ್ಲಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅನ್ನ ಜಾಸ್ತಿನೇ ಇತ್ತಲ್ವ, ಅದಕ್ಕೆ ಸ್ವಲ್ಪ ಅಗಲವಾಗಿರೋ ಪಾತ್ರೆನೇ ತೊಗೊಂಡೆ. ಮತ್ತು ಚಿಕ್ಕ ಪಾತ್ರೆ ತೊಗೊಂಡ್ರೆ ಮತ್ತು ಕಲ್ಸೋಕ್ಕೂ ಎಲ್ಲ ಸ್ವಲ್ಪ ತೊಂದರೆ ಆಗುತ್ತೆ ಅಂತೇಳ್ಬಿಟ್ಟು, ಮತ್ತು ಬಾಣಲೆಯಲ್ಲಿ ಮಾಡೋಣ ಅಂದ್ಕೊಂಡೆ. ಬಾಣಲೆಯಲ್ಲಿ ಕೂಡ ಯಾಕೋ ಸೆಟ್ ಆಗಲ್ಲ ಅನ್ನಿಸ್ತು ನನಗೆ ಮುಂಚೆನೇ. ಅದಕ್ಕೆ ಬೇಡ, ಹೆಂಗಿದ್ರು ಸ್ವಲ್ಪ ದೊಡ್ಡದಾಗೆ ಪಾತ್ರೆ ಇದೆ, ಇದರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಅದರಲ್ಲೇ ಮಾಡ್ತಾಯಿದ್ದೀನಿ ಈಗ. ಅದು ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮತ್ತು ಕಡಲೆಬೇಳೆ ಮತ್ತು ಸ್ವಲ್ಪ ಕರಿಬೇವು ಅದೆಲ್ಲ ಹಾಕ್ಬಿಟ್ಟು, ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಫಸ್ಟು ಫ್ರೈ ಮಾಡ್ಕೊಂಡ್ಬಿಟ್ಟು ಮಿಕ್ಕಿರೋ ಐಟಮ್, ಆಮೇಲೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ನಿಜವಾಗ್ಲೂ ಅನ್ನ ಮಾತ್ರ ತುಂಬ ಗಟ್ಟಿಯಾಗಿತ್ತು. ನಾನು ಕುಕ್ಕರಲ್ಲಿ ಮಾಡಿರಲಿಲ್ಲ, ಪಾತ್ರೆಯಲ್ಲಿ ಮಾಡಿದ್ದೆ ಅನ್ನ, ಅದಕ್ಕೆ ಚೆನ್ನಾಗಿತ್ತು ಅನ್ನ ಮಾತ್ರ. ಏನಂದರೆ ಕುಕ್ಕರಲ್ಲಿ ಮಾಡೋ ಅನ್ನಕ್ಕೂ ಪಾತ್ರೆಯಲ್ಲಿ ಮಾಡೋ ಅನ್ನಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಇದು ಚೆನ್ನಾಗಿತ್ತು. ಇನ್ನೊಂದೇನೆಂದರೆ, ನಾನು ಈಗ ಮಾಡಿದ್ದೀನಿ ಅನ್ನೋ ಅಷ್ಟು ಫ್ರೆಶ್ ಆಗಿತ್ತು. ಮತ್ತು ಎಲ್ಲ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಲಾಸ್ಟ್ ಒಂದು ಸ್ವಲ್ಪ ನಾನು ಚಿಕನ್ ಮಸಾಲ ಹಾಕಿದ್ದೆ. ಚಿಕನ್ ಮಸಾಲ, ಒಂದು ಸ್ವಲ್ಪ ಅರಿಶಿನ ಪುಡಿ, ಮತ್ತು ರುಚಿಗೆಲ್ಲ ಉಪ್ಪು ಹಾಕಿದ್ದು, ರುಚಿಗೆ ತಕ್ಕಷ್ಟು. ಸ್ವಲ್ಪ ಗರಂ ಮಸಾಲ ಆಗಲಿ ಇಲ್ಲ ಚಿಕನ್ ಮಸಾಲ ಆಗಲಿ, ಏನಾದರೂ ಒಂದು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ನಾನು ಯಾವಾಗಲೂ ಅಷ್ಟು ಈ ಥರ ಏನಾದರೂ ಸ್ವಲ್ಪ ಪಲ್ಯಗಳು ಆ ಥರ ಮಾಡಿದ್ರೆ ಒಂದು ಸ್ವಲ್ಪ ಅದು ಮಿಕ್ಸ್ ಮಾಡ್ತಿರ್ತೀನಿ. ಗರಂ ಮಸಾಲ ಹಾಕ್ತೀನಿ, ಇಲ್ಲ ಚಿಕನ್ ಮಸಾಲ ಹಾಕಿರ್ತೀನಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅನ್ನ ಎಲ್ಲ ಗಟ್ಟಿ ಇತ್ತಲ್ವ, ಅದೆಲ್ಲ ಕೈಯಲ್ಲೆಲ್ಲ ನೀಟಾಗಿ ಬಿಡಿಸ್ಕೊಂಬಿಟ್ಟು ಇಟ್ಕೊಂಡಿದ್ದೆ ಮುಂಚೆನೇ. ನೋಡಿ ಇದೆಲ್ಲ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದೆ ನಾನೊಂದು 7 ನಿಮಿಷ 8 ನಿಮಿಷ ಅಷ್ಟೊತ್ತು ಚೆನ್ನಾಗಿ ಬಿಸಿ ಮಾಡಿದೆ ಅದನ್ನು.
ಬಿಸಿ ಮಾಡಿದ್ರೆ ಅಷ್ಟು ಇವಾಗ ಮಾಡಿದ್ದೀವೇನೋ ಅನ್ನೋ ಥರ ಅನಿಸ್ತಾ ಇತ್ತು. ಮತ್ತು ಅದು ನಾವೆಲ್ಲ ಗೊಜ್ಜು ಮಾಡಿರ್ತೀವಲ್ಲ ಅದೆಲ್ಲ ನೀಟಾಗಿ ಅದ್ರ ಒಳಗೆ ಮಿಕ್ಸ್ ಮಾಡಿಬಿಟ್ಟು ಒಂದು 8 ನಿಮಿಷ, ಒಂದು 7-8 ನಿಮಿಷ ಚೆನ್ನಾಗಿ ಅದನ್ನು ತಿರ್ಗಿಸ್ಬಿಟ್ಟು ಬಿಸಿ ಬಿಸಿ ಚೆನ್ನಾಗಿತ್ತು. ಸುಮ್ಮನೆ ಒಂಥರ ಹೊಗೆ ಬರ್ತಾಯಿತ್ತು ಅಷ್ಟೊತ್ತು ನಾನು ಫ್ರೈ ಮಾಡಿದೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗನೂ ಎದ್ಬಿಟ್ಟು ಅವನಿಗೂ ತಿನ್ನಿಸ್ಬಿಟ್ಟು, ನಾನಿನ್ನೂ ತಿಂದಿರಲಿಲ್ಲ, ತಿನ್ನಿಸಿ ಯಾಕೋ ಅವನಿಗೆ ಸ್ವಲ್ಪ ಮೈ ಬೆಚ್ಚಗಿತ್ತು, ಅದಕ್ಕೆ ಟಾನಿಕ್ ಹಾಕ್ಬಿಟ್ಟು ಮತ್ತೆ ಅವ್ನು ಯಾಕೋ ಜೋಲಿಯಲ್ಲಿ ಮಲ್ಕೊತೀನಿ ಅಂತ ಹಠ ಮಾಡ್ತಾಯಿದ್ದೆ. ಸುಮ್ಮನೆ ಜೋಲಿಯಲ್ಲಿ ಇರ್ತಾನೆ ಬಿಡ ಅಂತ ಜೋಲಿಗೆ ಹಾಕ್ಬಿಟ್ಟು ನೋಡ್ಬೋದು ಇವು ಕೂಡ ಯಾಕೆ ಅರಸ್ತಾ ಇದ್ವು. ಅಷ್ಟರೊಳಗೇ ಇವಕ್ಕೂ ಕೂಡ ಮೇವು ಹಾಕಿ ನಾನು ಮತ್ತೆ ಪಾತ್ರೆಯಲ್ಲಿ ಹೊರಗಡೆ ಇಟ್ಟಿದ್ದೆ. ಪಾತ್ರೆ ಹೊರಗಡೆ ಇಟ್ಟು ಮತ್ತೆ ಬೆಳಗ್ಗೆನೇ ಮತ್ತೆ ಎದ್ದ ತಕ್ಷಣ ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೆ ಮುಂಚೆನೇ, ಬೇಗ ಒಗ್ದಾಕ್ಬಿಡೋಣ. ಮತ್ತು ಬಿಸಿಲು ಬೇರೆ ಸರಿಯಾಗಿ ಬರ್ತಾ ಇಲ್ಲ, ಆವಾಗ ಮಳೆ ಮೋಡ ಬರ್ತಾ ಇರುತ್ತೆ, ಮತ್ತು ಬೇಕಾದರೆ ಮಳೆ ಕೂಡ ಬಂದುಬಿಡುತ್ತೆ ಅಂತೇಳ್ಬಿಟ್ಟು ಎಲ್ಲ ನೆನೆಸಿಟ್ಟಿದ್ದೆ ಮುಂಚೆನೇ. ಇನ್ನು ನನ್ನ ಮಗ ಕೂಡ ಯಾಕೋ ಹಠ ಮಾಡ್ತಿದ್ನಲ್ವ, ಅವ್ನು ಇಳಿಯಲ್ಲ ಜೋಲಿ, ಅವ್ನು ಇಳಿಯೋಷ್ಟೊತ್ತಿಗೆ ಅಟ್ಲೀಸ್ಟ್ ಬಟ್ಟೆ ಪಾತ್ರೆ ಏನಾದರೂ ಒಂದು ಕೆಲಸ ಮಾಡ್ಕೋಬೋದು ಅಂತೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದಕ್ಕೇ ಮತ್ತು ನಾನು ಟಿಫನ್ ಎಲ್ಲ ಮಾಡಿಬಿಟ್ಟು ಬಟ್ಟೆ ಎಲ್ಲ ಒಗೆದೆ. ಫಸ್ಟ್ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬಟ್ಟೆ ಎಲ್ಲ ಒಗೆದು, ಅದಕ್ಕಿಂತ ಮುಂಚೆ ಬಟ್ಟೆ ಎಲ್ಲ ನೆನೆಸಿದ್ನಲ್ವ, ಟಿಫನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಇನ್ನೊಬ್ಬ ಚಿಕ್ಕಮ್ಮ ಇದ್ದಾರೆ, ಅವ್ರ ಮನೆ ಹತ್ರ ಹೋದೆ. ಅವರು ಕೆಲ್ಸಕ್ಕೆ ಹೋಗಿದ್ರು. ಅವ್ರು ಯಾವಾಗಾದರೂ ಕೆಲ್ಸಕ್ಕೆ ಹೋಗಲಿ ನನಗೆ ಹೇಳೋಗ್ತಿರ್ತಾರೆ, ಯಾಕಂದರೆ ನಾನು ಯಾವಾಗಲೂ ಮನೆಯಲ್ಲೇ ಇರ್ತೀನಲ್ವ, ಅದಕ್ಕೆ ಇಲ್ಲಿ ಒಂದು ಓತಿನ ಮರಿ ಮತ್ತು ಒಂದು ಪಟ್ಲಿ ಮರಿ 2 ಇದ್ದಾವೆ. ಅವಕ್ಕೆ ಮೇವು ಹಾಕೋ ಜವಾಬ್ದಾರಿ ನಂದು ಮನೇಲಿದ್ದಾಗ. ಪಾಪ ಬೆಳಗ್ಗೆನ ಚಿಕ್ಕಮ್ಮ ಸ್ವಲ್ಪ ಬೇವಿನ ಸೊಪ್ಪು, ಒಂದು ಸ್ವಲ್ಪ ಇದು ಮೇವಿತ್ತೇನೋ ಹಾಕೋಗಿದ್ರು. ಅದೆಲ್ಲ ಚೆಲ್ಲಾಪಿಲ್ಲಿ ಮಾಡ್ಕೊಂಬಿಟ್ಟು ಎಲ್ಲ ಕೆಳಗೆ ಹಾಕೊಂಡು ಕೂತ್ಕೊಂಡಿದ್ವಿ 2. ಹೋದೆ ನಾನು, ಹೋದ ತಕ್ಷಣ ಅವಕ್ಕಾಗಲೇ ಗೆಸ್ತಾಗುತ್ತೆ ಏನೋ ಮೇವು ಕೊಡೋಕೆ ಬಂದಿದ್ದಾರೆ ಅಂತೇಳ್ಬಿಟ್ಟು. ನೋಡ್ಬೋದು ಇದು ಹಸು ಬಂದುಬಿಟ್ಟು ನಮ್ಮ ಮನೆ ಆಪೋಸಿಟ್ ಇದೆಯಲ್ವ ಅವಕ್ಕರವು, ಅವ್ರದ್ದು ಮತ್ತು ಬಣವೆ ಮತ್ತು ಚಿಕ್ಕಮ್ಮರ ಮನೆ ಒಂದೇ ಹತ್ರ ಅಲ್ವ ಇರೋದು, ಅದಕ್ಕೆ ತೋರಿಸ್ದೆ. ಮತ್ತು ಕಡ್ಡಿ ಎಲ್ಲ ದೊಡ್ಡ ಕಡ್ಡಿ ಥರ ಇದ್ವಲ್ಲ, ಮತ್ತು ಸುಮ್ಮನೆ ಅದ್ರ ಮೇಲೆ ಹಾಕ್ಬಿಟ್ರೆ ಎಲ್ಲ ತುಳ್ಕೊಂಬಿಡ್ತಾವೆ ಅಂತೇಳ್ಬಿಟ್ಟು ಅದು ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ಬೇವಿನ ಕಡ್ಡಿ ಅದೆಲ್ಲ ಸೈಡ್ಗೆ ಹಾಕಿ, ಮತ್ತು ಸ್ವಲ್ಪ ಹೊಟ್ಟೆಲ್ಲ ಇತ್ತಲ್ಲ ಅದು ಕೂಡ ಸೈಡ್ಗೆ ಹಾಕಿ ಮತ್ತು ಅವಕ್ಕೆ 2ಕ್ಕೂ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ತಿಂತಾಯಿದ್ದಾವೆ. ಹೋದ ತಕ್ಷಣ ಗೆಸ್ಸಾಗುತ್ತೆ ಅವಕ್ಕೆ. ಅಂದರೆ ಭಾಳ ಚುರುಕಿದ್ದಾವೆ. ಯಾರಾದರೂ ಚಿಕ್ಕ ಮಕ್ಳು ಹಂಗೆ ಹೋಗ್ಬಿಟ್ರೆ ಅವು ಏನಿಲ್ಲ, ಸುಮ್ಮನೆ ಅವನ್ನ ಗುದ್ದೋಕ್ಕೆ ಹೋಗ್ಬಿಡ್ತವೆ, ಆ ಥರ ಶಾರ್ಪ್ ಇದ್ದಾವೆ ಅವು. ನೋಡ್ಬೋದು ಚಿಕ್ಕಮ್ಮರ ಮನೆ ಮುಂದೆ ಇದು ದಾಳಿಂಬೆ ಗಿಡ ಇದೆ, ಆಗಲೇ ಬಿಟ್ಟಿದ್ದಾವೆ ಕಾಯಿ, ಇನ್ನು ಚಿಕ್ಕ ಕಾಯಿ. ಮತ್ತು ಹೂವಿನ ಗಿಡ ಎಲ್ಲ ಹಾಕಿದ್ದಾರೆ. ಕನಕಾಂಬರ ಹೂವಂತೂ ಎಷ್ಟೊಂದಿದ್ದಾವೆ. ಆ ಚಿಕ್ಕಮ್ಮನ ಮಗಳ ಅಂಕಿತ ಅಂತೇಳ್ಬಿಟ್ಟು ಅವಳ ಹೆಸ್ರು. ಅವಳಿದ್ದಿದ್ರೆ ಅವಾಗ ಬಿಡಿಸ್ಕೊಂಡು ಎಲ್ಲ ಕಟ್ಟಿಬಿಟ್ಟು, ಇಲ್ಲ ಫೋಟೋಕ್ಕಾದ್ರೂ ಹಾಕ್ತಿದ್ಲು, ಇಲ್ಲ ಮುಡ್ಕೊತಿದ್ಲು, ಇಲ್ಲ ಯಾರಿಗಾದ್ರೂ ಕೊಟ್ಬಿಡ್ತಿದ್ಲು ಅವಳು ಮುಡ್ಕೊಳ್ದಿದ್ರು ಕೂಡ. ಅಷ್ಟೊಂದು ಇಷ್ಟಪಡಲ್ಲ ಅವಳು ಹೂವು ಮುಡ್ಕೊಳ್ಳೋದು. ಇಲ್ಲಾಂದರೆ ಚಿಕ್ಕ ಮಕ್ಳು ಯಾರಾದ್ರೂ ಇರ್ತಾರಲ್ಲ ಅವ್ರಿಗೆ ಮುಡಿಸ್ತಿದ್ಲು. ಅವಳಿಲ್ಲ ಊರಿಗೆ ಹೋಗಿದ್ದಾಳಲ್ಲ, ಅದಕ್ಕೆ ಅವು ಹಂಗೆ ಇದ್ದಾವೆ. ಇದು ಬಿಕ್ಕೆಕಾಯಿ ಗಿಡ ನೋಡ್ಬೋದು ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂದರೆ ಸಖತ್ತು ಕಾಯಿ ಬಿಟ್ಟಿದೆ. ಇನ್ನು ಚಿಕ್ಕ ಕಾಯಿ ಈ ಕಡೆ ನಮ್ಮ ಮನೆ ಆಪೋಸಿಟ್ ಇದೆ ಅಲ್ವ ಅವಕ್ಕರದು. ಮತ್ತು ನೋಡಿ ಚಿಕ್ಕಮ್ಮ ಈ ಕಡೆ ಬದನೆಕಾಯಿ ಗಿಡ, ಟೊಮೊಟೊ ಗಿಡ ಎಲ್ಲ ಹಾಕಿದ್ದಾರೆ. ಹಾಕಿಲ್ಲ ಇವೆಲ್ಲ ಅವಷ್ಟೇ ಉಟ್ಕೊಂಡಿರೋವು. ಯಾವಾಗಾದ್ರೂ ಈ ಥರ ಟೊಮೊಟೊ ಹಣ್ಣು ಬೀಜ ಎಲ್ಲ ಹಿಂಗೆ ಬಿಸಾಡಿದಾಗ ಅವಷ್ಟೇ ಉಟ್ಕೊತವೆ. ಇದು ದಾಸವಾಳದ ಗಿಡ. ಇದು ನೋಡಿ ನಲ್ಲಿ, ಇಲ್ಲೇ ಕುಡಿಯೋಕ್ಕೆ ನೀರು ಇಟ್ಕೊಳ್ಳೋದು. ಎಷ್ಟು ಆಳ ಇದೆ ಇದು. ಭಯ ಆಗುತ್ತೆ ಮಕ್ಕಳು ಏನಾದರೂ ಬಂದಮೇಲೆ, ಅದಕ್ಕೆ ನಾವು ತುಂಬ ಹುಷಾರಾಗಿ ನೋಡ್ಕೊತಿರ್ತೀವಿ. ಒಂದೊಂದು ಸತಿ ಬಂದೇ ಬಿಡ್ತಾನೆ ನನ್ನ ಮಗಂತೂ. ನಮ್ಮ ಚಿಕ್ಕಮ್ಮ ನಲ್ಲಿಯಲ್ಲಿ ಯಾವಾಗಾದ್ರೂ ನೀರು ಹಿಡಿಯೋಕ್ಕೆ ಬಂದುಬಿಟ್ರಂತೂ ಸೀದಾ ಬಂದುಬಿಡ್ತಾನೆ ಅವು ಅಂದ್ಕೊಂಬಿಟ್ಟು. ಅದಕ್ಕೆ ನೋಡಿ ಬಟ್ಟೆ ಎಲ್ಲ ನೆನೆಸಿದ್ದೆ ನಾನು. ಇವಕ್ಕೂ ಕೂಡ ಆಗಲೇ ಬಾಯಾರಿಸಿತ್ತೇನೋ ಪಾಪ ನನ್ನ ಮಗ ಏನು ಮಾಡಿದ್ದಾನೆ, ಚೊಂಬಲ್ಲಿ ನೀರು ತಂದು ಇಟ್ಟಿದ್ರೆ ಅದು ಕುಡಿತಾ ಇದ್ದು. ಇನ್ನೇನು ಅವಕ್ಕೂ ಮೇವು ಹಾಕಿದ್ನೆಲ್ಲ ಮತ್ತೆ ಸ್ವಲ್ಪ ನೀರಿಟ್ಟು ನಾನು ಬಟ್ಟೆ ಎಲ್ಲ ಒಗೆದು ಎಲ್ಲ ಒಣಗಾಕಿದ್ದೀನಿ. ಅಷ್ಟೊಳಗೆ ಚಿಕ್ಕಮ್ಮ ಕೂಡ ಬಂದುಬಿಟ್ರು. ಅವರು ಕೂಡ ಊರಿಗೆ ಹೋಗಿದ್ರು ಅಂತ ಹೇಳಿದ್ನಲ್ವ, ಊರಿಂದ ಬಂದಿದ್ದರು. ಹೆಂಗೋ ನನಗೆ ಬಂದಿದ್ದಕ್ಕೆ ಒಂಥರ ಇದಾಯಿತು. ನಮ್ಮ ಬೆಕ್ಕಿನ ಮರಿ ನೋಡಿ ನನ್ನ ಮಗನ ಕುರ್ಚಿ ಮೇಲೆ ಎಷ್ಟು ಚೆನ್ನಾಗಿ ಕೂತ್ಕೊಬಿಟ್ಟಿದೆ. ಮುಂಚೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ವ, ಇನ್ನೇನು ಊರಿಂದ ಬಂದುಬಿಟ್ಟು ನಮ್ಮ ಚಿಕ್ಕಮ್ಮ ಸ್ವಲ್ಪ ಮಟನ್ ಸಾಂಬಾರು ಮಾಡಿ ತಂದಿದ್ರು. ಯಾಕೆಂದರೆ ನಾವು ಹೋಗಿರಲಿಲ್ಲ ಅಲ್ವ ನಾನು ನನ್ನ ಮಗ, ಅದಕ್ಕೋಸ್ಕರ ಬಂದಿಲ್ಲ ಊಟ ಮಾಡ್ತಾರೆ ಅಂತೇಳ್ಬಿಟ್ಟು ಒಂದಿಷ್ಟು ಸಾಂಬಾರು ತೆಗ್ದಿಟ್ಟು ತೊಗೊಂಬಂದಿತ್ತು. ಹೆಂಗೋ ಮತ್ತೆ ಮಧ್ಯಾಹ್ನಕ್ಕೆ ಬಿಸಿ ಮುದ್ದೆ ಮಾಡ್ಕೊಡೋಣ ಬಿಡು ಅಂತೇಳ್ಬಿಟ್ಟು ಸುಮ್ಮನೆ ದಿನ ಕೆಲಸಗಳು ಜಾಸ್ತಿ ಕೆಲಸ ಇದ್ದು ನನಗೆ. ಇನ್ನೇನು ನನ್ನ ಮಗನ್ನ ಮಲಗಿಸ್ಬಿಟ್ಟು ಇಲ್ಲ ಚಿಕ್ಕಮ್ಮನ ಕೈ ಕೊಟ್ಬಿಟ್ಟು ಮಾಡ್ಕೊಳೋಣ ಅಂತ ಸುಮ್ಮನೆ ಆದೆ. ಮತ್ತು ನೆಕ್ಸ್ಟು ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಆದಮೇಲೆ ಮತ್ತು ಸಾಂಬಾರು ತಂದಿತ್ತಲ್ಲ, ಬಿಸಿ ಮುದ್ದೆ ಮಾಡಿಕೊಂಡು ಊಟ ಮಾಡಿ ಮತ್ತೆ ಒಂದು ಟ್ರಿಪ್ಪು, ಬೆಳಗ್ಗೆ ಒಂದು ಟ್ರಿಪ್ ತೊಳೆದಿದ್ವಿ, ಮತ್ತು ಮಧ್ಯಾಹ್ನ ಎಲ್ಲ ಒಂದು ಟ್ರಿಪ್ ತೊಳೆದ್ಬಿಟ್ಟು ಸಾಯಂಕಾಲ ಆಯಿತು. ಸಾಯಂಕಾಲ ಆದಮೇಲೆ ನಾನೆಲ್ಲ ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೀನಿ. ಮತ್ತು ಏನಾದರೂ ಅಡುಗೆ ಮಾಡಬೇಕು ಅಂತೇಳ್ಬಿಟ್ಟು ಚಿಕ್ಕಮ್ಮನ ಕೇಳ್ತಾ ಇದ್ದೀನಿ, ಏನಾದರೂ ಮಾಡ್ತೀಯಾ ಇಲ್ಲ ನಾನೇ ಮಾಡೋಣಮ್ಮ ಅಂತೇಳ್ಬಿಟ್ಟು. ನಾವಿಬ್ಬರು ಮಾತಾಡ್ಕೊಂಡು ಮಾಡ್ತಿರ್ತೀವಿ. ಅದೇ ಚಿಕ್ಕಮ್ಮ ಏನಾದರೂ ಒಂದು ಟೈಮ್ ಮುದ್ದೆ ಮಾಡಿದ್ರೆ ನಾನು ಇಲ್ಲಿ ಸ್ವಲ್ಪ ಅನ್ನ ಮಾಡ್ತಿರ್ತೀನಿ, ಇಲ್ಲ ಅವರೇ ಏನಾದರೂ ಅನ್ನ ಹಂಗೆ ಹಿಂಗೆ ಮಾಡಿದ್ರೆ ನಾನು ಮುದ್ದೆ ಮಾಡ್ತಿರ್ತೀನಿ. ಆ ಥರ ಕೇಳಿಕೊಂಡು ಮಾತಾಡಿಕೊಂಡು
ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೆ. ಇನ್ನೇನು ಸಂಜೆ ಬೇರೆ ಆಗಿತ್ತು, ಮತ್ತು ನಾನು ಮಧ್ಯಾಹ್ನ ಟೈಮ್ ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಸುಮ್ಮನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನಾನು. ಯಾಕೋ ಸ್ವಲ್ಪ ಆರೋಗ್ಯನೂ ಸರಿ ಇರಲಿಲ್ಲ, ಮತ್ತು ಸ್ವಲ್ಪ ಮನ್ಸಿಗೂ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಅದಕ್ಕೆ ಏನು ಮಾಡೋಕ್ಕೂ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಮತ್ತು ಇನ್ನೊಂದು ವ್ಯಾಪಾರನೂ ಕರೆಕ್ಟಾಗಿ ಆಗ್ತಾಯಿರಲಿಲ್ಲ. ಎಲ್ಲರೂ ಜನ ಎಲ್ಲ ಊರಿಗೆ ಹೋಗಿದ್ದಾರೆ. ಅದಕ್ಕೆ ಬಿಡು ಹೆಂಗೋ ಸ್ವಲ್ಪ ಟೈಮ್ ಸಿಕ್ತಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ನೆಮ್ಮದಿಗೆ ಟೈಮ್ ಕಳೆದೆ ನಾನು. ಇನ್ನೇನೆಲ್ಲ ಜೋಡಿಸ್ಬಿಟ್ಟು ಸ್ವಲ್ಪ ಟೀ ಮಾಡಿಕೊಂಡೆ ನಾನು. ಟೀ ಮಾಡಿಕೊಂಡು ಚಿಕ್ಕಮ್ಮನಿಗೂ ಕೂಡ ಕೊಟ್ಟಿದ್ದೆ. ಅವ್ರ ಮನೆ ಹತ್ರ ಇದ್ದರು, ಹೋಗಿ ಅಲ್ಲಿಗೆ ಕೊಟ್ಟು ಬಂದೆ. ಮತ್ತು ನಾನೊಂದು ಸ್ವಲ್ಪ ಟೀ ಸೋಸ್ಕೊಂಡು ಸ್ವಲ್ಪ ನೆಮ್ಮದಿ ಕೂತ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೆ. ನನ್ನ ಮಗ ಬಂದುಬಿಟ್ಟು ಅವನು ಕೂಡ ಕೇಳ್ತಿರ್ತಾನೆ ಅವಾಗವಾಗ ನನಗೂ ಕೊಡು ಅಂತ. ಬಟ್ ನಾನು ಕೊಡಲ್ಲ. ಅವನಿಗೆ ಸ್ವಲ್ಪ ಸ್ವೀಟ್ ಐಟಮ್ ಎಲ್ಲ ಜಾಸ್ತಿ ತಿಂದ್ಬಿಟ್ಟು ಜಾಸ್ತಿ ಇದಾಗ್ಬಿಟ್ಟಿದೆ ಅವನಿಗೆ. ಅದಕ್ಕೆ ಇವಾಗ ಏನು ಕೊಡಲ್ಲ. ಚಿಕ್ಕಪ್ಪ ಕೊಟ್ಟರು ಕೂಡ ನಾನು ಸ್ವಲ್ಪ ಅವ್ರನ್ನ ಇದು ಮಾಡಿದ್ದೀನಿ, ಅವ್ರಿಗೂ ಗೊತ್ತು. ಅದಕ್ಕೆ ಅವರು ಕೂಡ ಏನು ಕೊಡಲ್ಲ. ನಾನು ಸುಮ್ಮನೆ ರಿಲ್ಯಾಕ್ಸಾಗಿ ಕೂತ್ಕೊಂಡು ಸ್ವಲ್ಪ ಟೀ ಕುಡಿಯೋಣ ಅಂತ ಕೂತ್ಕೊಂಡ್ರೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಆ ಫೋನೇ ತಗೊಳ್ಳೋದು. ತುಂಬ ತರಲೆ ಮಾಡ್ತಾಯಿದ್ದೆ. ಸ್ವಲ್ಪ ಜ್ವರ ಕಮ್ಮಿ ಇತ್ತು, ಅದಕ್ಕೆ ನನಗೊಂದು ಸ್ವಲ್ಪ ಸಮಾಧಾನ ಆಯಿತು. ಮತ್ತು ಸ್ನಾನ ಮಾಡಿಸೋಣ ಬಿಡೋಣ ಅನ್ನೋದೊಂದು ಇದಿತ್ತು. ಮತ್ತು ನಮ್ಮ ಚಿಕ್ಕಮ್ಮ ಇದ್ಬಿಟ್ಟು ಬೇಡ ಸ್ನಾನ ಏನು ಮಾಡಿಸ್ಬೇಡ, ಸುಮ್ಮನೆ ಇರು, ಬಟ್ಟೆ ಒಂದು ಚೇಂಜ್ ಮಾಡು ಅಂತ ಹೇಳಿದರು. ಕೊನೆಗೆ ಬಟ್ಟೆ ಕೂಡ ಚೇಂಜ್ ಮಾಡಿಸ್ಕೊಳ್ಳಿಲ್ಲ. ಅವನು ಸುಮ್ಮನೆ ಆಟ ಮಾಡ್ತಾಯಿದ್ದ. ಇರಲಿ ಬಿಡು ಪರವಾಗಿಲ್ಲ ಅಂತೇಳಿ ಸುಮ್ಮನೆ ಅದೇ ನಾನು. ಮತ್ತು ಟೀ ಕುಡಿಯೋಣ ಅಂತ ಸುಮ್ಮನೆ ನೆಮ್ಮದಿ ಕೂತ್ಕೊಂಡ್ರೆ ನನ್ನ ಮಗ ಬಂದುಬಿಟ್ಟು ಸುಮ್ಮನೆ ಫೋನ್ ತೊಗೊಳೋದು, ಕಸ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾಯಿದ್ದ. ಅಷ್ಟೇ ಅವ್ನು ಚೆನ್ನಾಗಿದ್ದರೆ ಒಂದು ನಿಮಿಷ ಒಂದು ಸೆಕೆಂಡು ಸುಮ್ಮನೆ ಇರಲ್ಲ, ಅಷ್ಟು ಇದು ಮಾಡ್ತಾಯಿರ್ತಾನೆ. ಕೊನೆಗೂ ನನಗೆ ಮತ್ತೆ ಟೀ ಬೇರೆ ಕುಡಿತಿದ್ನಲ್ವ, ಲೋಟ ಎಲ್ಲಿ ಇಟ್ಕೊಬಿಡ್ತಾನಂತ ಭಯ ಆಯಿತು. ಆಮೇಲೆ ನನ್ನ ಕೈ ನೋಡಿಬಿಟ್ಟು ಅಮ್ಮ ಹಾಯಿ ಆಗೈತಲ್ಲ ಅಂತ ಹೇಳ್ತಾ ಇದ್ದ. ಅವನು ಇದೇ ಫಸ್ಟ್ ಟೈಮ್ ಆ ಥರ ಕೈ ನೋಡಿಬಿಟ್ಟು ಹಾಯ್ ಆಗೈತಲ್ಲ ಅಂದಿದ್ದವನು. ಇಷ್ಟು ವರ್ಷ ಆದ್ರೂ ಒಂದು ಸತಿನೂ ಅವನು ಆ ಥರ ಇದು ಮಾಡಿರಲಿಲ್ಲ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.